ಒಮ್ಮೆ ಹಸಿರು ಕಾಡಿನ ಮಧ್ಯೆ ಒಂದು ಸುಂದರ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಚುರುಕು ಮೋಲ ಮತ್ತು ಒಂದು ಶಾಂತ ಸ್ವಭಾವದ ಆಮೆ ಒಟ್ಟಿಗೆ ಸ್ನೇಹಿತರಾಗಿ ವಾಸಿಸುತ್ತಿದ್ದರು. ಮೋಲ ಬಹಳ ವೇಗವಾಗಿ ಓಡುತ್ತಿತ್ತು. ಅದಕ್ಕೆ ತನ್ನ ವೇಗದ ಮೇಲೆ ತುಂಬಾ ಹೆಮ್ಮೆ. ನನ್ನಷ್ಟು ವೇಗವಾಗಿ ಯಾರೂ ಓಡಲಾರರು ಎಂದು ಅದು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತಿರುತ್ತಿತ್ತು. ಒಂದು ದಿನ ಮೋಲ ಆಮೆಯನ್ನು ನೋಡಿ ನಗುತ್ತಾ ಹೇಳಿತು, ನೀನು ತುಂಬಾ ನಿಧಾನ, ನನ್ನ ಜೊತೆ ಓಟಕ್ಕೆ ಬರುವ ಧೈರ್ಯ ಇದೆಯೇ? ಆಮೆ ಸ್ವಲ್ಪ ನಗುತ್ತಿದ್ದೇ ಹೇಳಿತು, ಸರಿ, ಪ್ರಯತ್ನಿಸೋಣ. ಎಲ್ಲಾ ಕಾಡಿನ ಪ್ರಾಣಿಗಳು ಸೇರಿ ಓಟವನ್ನು ನೋಡಲು ಬಂದವು. ಓಟ ಶುರುವಾಯಿತು. ಮೋಲ ಗಾಳಿಯಂತೆ ಓಡಿಹೋಯಿತು. ಕ್ಷಣದಲ್ಲೇ ಅದು ಆಮೆಯನ್ನು ಬಹಳ ಹಿಂದಕ್ಕೆ ಬಿಟ್ಟು ಬಿಪ್ಪಿತು. ತನ್ನ ನಗುತ್ತಿನ ಆಮೆ ಇನ್ನೂ ತುಂಬಾ ಹಿಂದೆ ಇದೆ. ಸ್ವಲ್ಪ ನಿದ್ದೆ ಮಾಡಿದ್ರೂ ನಾನು ಗೆಲ್ಲುತ್ತೇನೆ. ಅದು ಒಂದು ದೊಡ್ಡ ಮರದ ಕೆಳಗೆ ಮಲಗಿ ನಿದ್ರಿಸಿಬಿಟ್ಟಿತು. ಆಮೆ ಮಾತ್ರ ಹೆಜ್ಜೆ ಹೆಜ್ಜೆಗೆ ನಿಧಾನವಾಗಿ, ಆದರೆ ನಿಲ್ಲದೆ ಮುಂದೆ ಸಾಗುತ್ತಿತ್ತು. ಅದಕ್ಕೆ ಗೊತ್ತು, ನಾನು ನಿಲ್ಲಬಾರದು. ಸ್ವಲ್ಪ ಸಮಯದ ನಂತರ ಮೋಲ ಎಚ್ಚರಗೊಂಡಿತು. ಅದು ಓಡುತ್ತಾ ಮುಂದೆ ಬಂದಾಗ ಆಶ್ಚರ್ಯ, ಆಮೆ ಅಂತಿಮ ಗೆರೆಯನ್ನು ದಾಟಿತ್ತು. ಎಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟಿದರು.